ಸಿನಿಮಾ ಪ್ರಜೆಗಳಿಗೋಸ್ಕರ ಒಳ್ಳೆ ಸಮಯ ಒಂದಾಗಿದೆ. ವಿಜಯೋತ್ಸವ ಆಡೋದಕ್ಕೋಸ್ಕರ ವಿಜಯ್ ಅವರು ಬಂದಿದ್ದಾರೆ. 5 ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಬಹುಶಃ ಒಳ್ಳೆ ದಿನ ಕೂಡ ಇವತ್ತು. ನೀವು ಶುರು ಮಾಡಿಲ್ಲ, ನೀವೆಲ್ಲ ನೋಡಿಕೊಂಡೇ ಶುರು ಮಾಡಿರ್ತೀರ ಅನ್ನೋದು ಗೊತ್ತಿರುವಂಥ ವಿಷಯ. ಬಟ್ ಇಲ್ಲಿ ಒಂದು ವಿಷಯ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಎಲ್ಲರಿಗೂ. ಓಕೆನಾ? ಬನ್ನಿ ಬನ್ನಿ, ಪರವಾಗಿಲ್ಲ ಬನ್ನಿ. ಭಯ ಏನು ಬೇಡ, ಇರೋದನ್ನು ಹೇಳ್ತೀನಿ ಅಷ್ಟೇ. 5 ಸಿನಿಮಾ ಅನೌನ್ಸ್ ಮಾಡಿರೋದು. 6 ಸಿನಿಮಾ ನಂದು ಬಿಡಿ, ಇಲ್ಲಿ 6 ಸಿನಿಮಾ ಅನೌನ್ಸ್ ಮಾಡಿದ್ದೀರ. 6 ಡೈರೆಕ್ಟರ್ಸ್ಗೆ ನಾನು ಒಂದು ಕಂಡೀಷನ್ ಅಂತೂ ಹಾಕ್ತೀನಿ. ಹಾಕ್ಬೋದೇನು ಪಾಪ? ಡೈರೆಕ್ಟರ್ಸ್ಗಳಿಗೆ ಎಲ್ಲ ಸಿನಿಮಾ 6 ತಿಂಗಳಲ್ಲಿ ಮುಗಿಬೇಕು. ಒಂದೊಂದು ಸಿನಿಮಾ 6 ತಿಂಗಳ ಮೇಲೆ ಯಾರಿಗೂ ಸಮಯ ಇಲ್ಲ. ಅದು ಫಸ್ಟ್ ಕಂಡೀಷನ್ ನಾನು ಹಾಕೋದು. ಅದು ಫಸ್ಟ್ ಕಂಡೀಷನ್ ಹಾಕೊಂಡು ಸಿನಿಮಾ ಮಾಡೋದು ಕಲೀರಿ. ನೀನೇ ಲೇಟ್ ಮಾಡೋದಿಲ್ಲ. ಸಾಲ ಮಾಡ್ಬೋದು ಅಂತ ಊರೆಲ್ಲ ಸಾಲ ಮಾಡಿಕೊಂಡು ಸಾಲನೂ ಮಾಡಬೇಡ, ಏನು ಮಾಡಬೇಡ. ಈಗ ಬಂದಿದ್ದಾರೆ ತಾನೆ, ನೀನು ಸಾಲ ತೀರಿಸ್ಕೋ ಇವಾಗ. ಓಕೆ, ಬಟ್ ಮೇಕ್ ಇಟ್ ಎ ಪಾಯಿಂಟ್, ಆಲ್ ನ್ಯೂ ಕಮರ್ಸ್ ಎಲ್ಲ ಸಿನಿಮಾಗಳನ್ನ 3 ವರ್ಷ 4 ವರ್ಷ ಮಾಡಿಕೊಂಡು ಪ್ರೊಡ್ಯೂಸರ್ನು ಸಾಯಿಸ್ತೀರ, ನೀವು ಸಾಯ್ತೀರ. 6 ತಿಂಗಳಿದೆ ನಿಮ್ಮೆಲ್ಲರಿಗೂ ಟೈಮು. 6 ತಿಂಗಳಲ್ಲಿ ಸಿನಿಮಾ ಮುಗಿಸಿ ಕಾಪಿ ತೆಗೆದು ಅವ್ರ ಕೈಲಿ ಕೊಟ್ಬಿಟ್ಟು ಬನ್ನಿರಿ. ಆವಾಗ ಪ್ರೊಡ್ಯೂಸರ್ಸ್ ಉಳಿತಾರೆ, ಜೊತೆಲಿ ನಿಮ್ಮ ಜೊತೆ ಇನ್ನಷ್ಟು ಸಿನಿಮಾಗಳು ಸಾಗಿಸ್ಬೋದು ನಾವು. ಸಿನಿಮಾ ಇಂಡಸ್ಟ್ರಿ ಚೆನ್ನಾಗಿಲ್ಲ, ಓಡ್ತಿಲ್ಲ ಅಂತಾರೆ. ಓಡ್ತಿದ್ರೆ ಇನ್ನೇನಕ್ಕೆ ಬರ್ತಾರೆ? ಓಡುತ್ತೆ ಅಂದ್ಕೊಂಡೆ ನಂಬ್ಕೊಂಡು ಬರಬೇಕಲ್ವಾ? ಓಡಿಸ್ಬೇಕು ಜೀವನದಲ್ಲಿ, ನಂಬಿಕೆ ಬೇಕು. ನಂಬಿಕೆನೇ ಇಲ್ಲ ಅಂದರೆ ಹೆಂಗಾಗುತ್ತೆ? ಎಲ್ಲ ಸಿನಿಮಾ ಓಡ್ಬಿಟ್ರೆ ಇನ್ಯಾಗಬೇಕು? ಆಮೇಲೆ ಎಲ್ಲ ಗೆಲ್ತಾನೆ ಇರ್ತೀವಲ್ಲ. ಸಿನಿಮಾಗಳು ಬೀಳ್ತವೆ, ಎದ್ದೊಳ್ತವೆ. 6 ತಿಂಗಳು ಚೆನ್ನಾಗಿಲ್ಲ ಅಂತ ಆದರೆ ಈ 6 ತಿಂಗಳಿಗೆ ಒಳ್ಳೆ ಸಮಯ ಶುರು ಆಗಿದೆ ಇವತ್ತು. ಒಳ್ಳೊಳ್ಳೆ ಸಮಯ, ಒಳ್ಳೊಳ್ಳೆ ಸಿನಿಮಾಗಳು, ದೊಡ್ಡ ಸಿನಿಮಾಗಳು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇವತ್ತಿಗೂ ಬರ್ತಾ ಇದೆ. ಒಂದು KD ಸಿನಿಮಾ ಇವತ್ತು ಬಾಂಬೆಲಿ ಹೋಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದಷ್ಟು ಸ್ಟಾರ್ಡಮ್, ಅಷ್ಟು ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಸೊ ಇಲ್ಲಿ ನಂದೇ ಒಂದು ಪಿಕ್ಚರ್ ಜೂನಿಯರ್ ಅನ್ನೋದು, ಅದು ರೆಡಿಯಾಗಿದೆ. 70 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡಿದ್ದಾರೆ. ಇಲ್ಲಿ ಇವರು 6 ಸಿನಿಮಾ ಮಾಡೋಕ್ಕೆ ಬಂದಿದ್ದಾರೆ. ಗಳಿಗೆ ಒಂದಷ್ಟು ಸಮಯ ಸರಿ ಇರಲ್ಲ. ಅದು 6 ತಿಂಗಳು ಪಾಠ ಆಗಬೇಕು. ಈ ಮುಂದಕ್ಕೆ 6 ತಿಂಗಳು ಆ ಪಾಠ ಒಳ್ಳೇದಾಗಬೇಕು. ಎಲ್ಲ ಕಂಡೀಷನ್ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಆಲ್ ನ್ಯೂ ಡೈರೆಕ್ಟರ್ಸ್. ರಾಮಾಚಾರಿ 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಹಳ್ಳಿ ಮೇಷು 3 ತಿಂಗಳಲ್ಲಿ ಮುಗಿಸಿದ್ದೀನಿ ನಾನು. ಶಾಂತಿ ಕ್ರಾಂತಿ 3 ವರ್ಷ ಮಾಡಿದ್ದೀನಿ ನಾನು. ರಿಸಲ್ಟ್ ಯೋಚನೆ ಮಾಡಿ. ಓಕೆ, ಆ್ಯಂಡ್ ಮೇಕ್ ಇಟ್ ಎ ಕಂಡೀಷನ್. ವಿಜಯ್ ಪರವಾಗಿ ನಾನು ಈ ಕಂಡೀಷನ್ ಹಾಕಿದ್ದೀನಿ ನಿಮ್ಮೆಲ್ಲರಿಗೂ. 6 ತಿಂಗಳ ಮೇಲೆ ಯಾರಿಗೂ ₹1 ದುಡ್ಡು ಕೊಡಬೇಡಿ. ಸಿನಿಮಾನ ಒಳಗೆ ಸೇರಿಸ್ಬೇಡಿ ಯಾವನು. ಹೌದು, ದಟ್ ಶುಡ್ ಬಿ ದ ಸ್ಪಿರಿಟ್ ಆಫ್ ವರ್ಕಿಂಗ್ ಡೇ ಆ್ಯಂಡ್ ನೈಟ್ ಟು ಗೆಟ್ ಒನ್ ಸಿನಿಮಾ. ಇವತ್ತು ಮಾತಾಡಿದ್ರೆ ಮಲಯಾಳಂ ಸಿನಿಮಾ ಓಡುತ್ತೆ. ಹೋಗಿ ಎಲ್ಲ ಮಲಯಾಳಂ ಸಿನಿಮಾನೇ ಮಾಡೋಕೆ ಹೋಗ್ಬಿಡಿ. ಇಲ್ಲಿ ಬರಲೇಬೇಡಿ ಯಾರು. ಹಂಗಾರೆ ಚಾಲೆಂಜ್ ಮಾಡ್ಕೊಳ್ಳಿ, ಹೋಪ್ ತಗೊಳ್ಳಿ. ಒಬ್ಬರು ಬಂದು ಸಿನಿಮಾ ಮಾಡ್ತೀನಿ, ನಾನು ನಿಮ್ಮ ಜೊತೆ 6 ಸಿನಿಮಾ ಮಾಡ್ತೀನಿ ಅಂತ ಬಂದಾಗ ನೀವು ಅವ್ರನ್ನ ಉಳಿಸ್ಕೋತೀರಾ ಇಲ್ವ ಅನ್ನೋದು ನೀವು ಡಿಸೈಡ್ ಮಾಡ್ಕೊಳ್ಳಿ. ಯು ಶುಡ್. ಬರ್ತಾರೆ ಪ್ರೊಡ್ಯೂಸರ್ಸ್, ಬರದೇ ಇಲ್ಲಿದ್ದಾರೆ. ಬರ್ದೇನೆ 250 ಸಿನಿಮಾ ಮಾಡಿದ್ದೇವೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವು ವರ್ಷಕ್ಕೆ. ಬರ್ತಾ ಇದ್ದಾರೆ. ಉಳಿಸ್ಕೋತಾ ಇದ್ದೀರಾ ನೀವೆಲ್ಲರೂ. ನೀವು ಯೋಚನೆ ಮಾಡಿ. ಸಿನಿಮಾ ಓಡಿಲ್ಲ ಅಂತ ಬಾಗಿಲಲ್ಲಿ ಕೂತ್ಕೊಂಡು ಹೇಳ್ತಾರೆ. ಎಷ್ಟು ನೋವಾಗುತ್ತೆ ನಮಗೆ ಅಂದರೆ, ಸಿನಿಮಾನ ಜನ ಹುಡ್ಕೊಂಬರ್ಬೇಕ್ರಿ, ನಾವು ಕರೆಯೋದಲ್ಲ. ಸಿನಿಮಾ ಹುಡ್ಕೊಂಬರ್ಬೇಕು ಜನನ. ನಿಮ್ಮ ಥಿಯೇಟ್ರ್ ಬಾಗಿಲು ಕೂತ್ಕೊಂಡು ನಾನು ಫ್ರೀ ಟಿಕೆಟ್ ಕೊಡ್ತೀನಿ ಬನ್ನಿ, ಸುಮ್ಮನೆ ಬಿಟ್ಟು ಸಿನಿಮಾ ತೋರಿಸ್ತೀನಿ ಬನ್ನಿ, ಅರ್ಧ ಸಿನಿಮಾ ಇಂಟ್ರೋಲ್ ನೋಡೋದ್ಮೇಲೆ ದುಡ್ಡು ಕೊಡಿ. ಯಾರು ಇವೆಲ್ಲ ಹೇಳ್ಕೊಟ್ಟಿದ್ದು ಸಿನಿಮಾಗೆ? ಸಿನಿಮಾ ತಾಕತ್ತಿರೋದು ಸಿನಿಮಾ ಸ್ಕ್ರೀನ್ ಮೇಲೆ. ಬೇಡ್ಕೊಳ್ಳೋಂಥ ಕೆಲಸ ಯಾವತ್ತೂ ಮಾಡ್ಕೋಬೇಡಿ. ಸಿನಿಮಾನ ಚೆನ್ನಾಗಿದ್ದಾಗ ಸಿನಿಮಾನ ಗೆಲ್ಲಿಸಿದ್ದಾರೆ ಜನ. ಯಾರು ಹೊಸಬರಾದರೂ ಸರಿ, ನಾವುಗಳೆಲ್ಲ ಬಂದಾಗ ಹೊಸಬ್ರೇ ತಾನೆ. ಶರಣ್ ಇರೋದಾಗ ಒಪ್ಪಲಿಲ್ವ ಜನ? ಫಸ್ಟ್ ಪಿಕ್ಚರ್ ಇರೋದಾಗ ಗೆಲ್ಲಿಸ್ಲಿಲ್ಲಪ್ಪ ನಿಮಗೆ. ನಾವು ಫಸ್ಟ್ ಪಿಕ್ಚರ್ ಬಂದಾಗ ಗೆಲ್ಲಿಸ್ಲಿಲ್ವಾ? ಎಲ್ಲ ಗೆದ್ಕೊಂಡು ಬಂದಿದ್ದೀವಿ, ಮಧ್ಯ ಹಿಗ್ಗಿದ್ದೀವಿ, ಎಲ್ಲ ನಡೆದಿದೆ ಜೀವನದಲ್ಲಿ. ಇಟ್ಸ್ ಎ ಪಾರ್ಟ್ ಆಫ್ ಲೈಫ್. ಒಂದು ಬ್ಯಾಡ್ ಪೀರಿಯಡ್ ಅಂತ ಕಾಣಿಸುತ್ತೆ, ಬಟ್ ದಟ್ ಬ್ಯಾಡ್ ಪೀರಿಯಡ್ ಶುಡ್ ಬಿ ದ ವೆರಿ ಗುಡ್ ಲೆಸನ್ ಫಾರ್ ಎವ್ರಿಬಡಿ. ಎಲ್ಲರಿಗೂ ನಾನು ಯಾರು ಡೈರೆಕ್ಟರ್ ಒಬ್ಬರು ಕೂಡ ಟಿಟಿಕ್ ಅನ್ನಲಿಲ್ಲ. ಸರ್ 6 ತಿಂಗಳಲ್ಲಿ ಸಿನಿಮಾ ಮಾಡಿಕೊಡ್ತೀನಿ ಅಂದರೆ ಇವನು ಹೂ ಅನ್ನಲಿಲ್ಲ, ಯಾರೂ ಹೂ ಅನ್ನಲಿಲ್ಲ. ಯಾಕಪ್ಪ? ಆರ್ ಯು ರೆಡಿ ಆರ್ ನಾಟ್? ಪ್ರಾಮಿಸ್ ಮಾಡಿಲ್ಲೇ 6 ಮಂತ್ಸಿಗೆ ರೆಡಿ ನೀನು. ಇನ್ನೊಂದು 2 ತಿಂಗಳು ಬೇಕಾ ಹೇಳಿ, ನಾನು ಅವಕಾಶ ಕೊಡಿಸ್ತೀನಿ. ಎಷ್ಟು, ಇನ್ನು 2 ವರ್ಷ ಬೇಕಾ? 8 ಮಂತ್ಸು.
ನೀನು ಏನಕ್ಕೆ 9 ಮಂತ್ಸ್ ಕೇಳ್ತಿದ್ಯಾ ಅಂತ ನಮಗೆ ಒಂದ್ಸರಿ ಅಲ್ಲ ಆಟ ತೊಗೊಂಡು 6 ಮಂತ್ಸಿಗೆ ಮಾಡಿರಿ. ಎಷ್ಟು ದಿವಸ ಶೂಟ್ ಮಾಡ್ಬೇಕಂತಿದ್ರು ಒಂದ್ಸಲ? ಹಾಂ, ನಾನು ಹೇಳೋದು ದ ಡೇ ಯು ಸ್ಟಾರ್ಟ್ ಯುವರ್ ಪ್ರೊಡಕ್ಷನ್. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ನಿಮ್ಗೆ 6 ತಿಂಗಳು, ನಾವು 6 ತಿಂಗಳೇ ಕೊಡ್ತೀವಪ್ಪ ನಿನಗೆ. ಶೂಟಿಂಗ್ ಸ್ಟಾರ್ಟ್ ಆದಾಗಿಂದ, ನಾಟ್ ಫ್ರಮ್ ರೈಟಿಂಗ್. ರೈಟ್ 1 ವರ್ಷ ಕೂತ್ಕೊಂಡು ಬರೀರಿ, 1 ವರ್ಷ 2 ವರ್ಷ ಸ್ಕ್ರಿಪ್ಟ್ ಬರೀರಿ. ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಾಕ್ರಿ, ನೋಟ್ನ ಬಿಸಾಕ್ಬೇಡ್ರಿ. ಪೇಪರ್ ಎಷ್ಟು ಬೇಕಾದ್ರೆ ಅರ್ಧ ಬಿಸಾಕ್ರಿ, ಅದನ್ನು ಮಾಡಿರಿ. ನೀನು 3 ತಿಂಗಳು ಮಾಡಯ್ಯ, ಇನ್ನೊಂದು 2 ಪಿಕ್ಚರ್ ನಾನೇ ಸೈನ್ ಮಾಡಿಸ್ತೀನಿ ನಿನಗೆ. ಅದು ಓಡದೆ ಹೋದ್ರು ಸೈನ್ ಮಾಡಿಸ್ತೀನಿ ನಿನಗೆ. ಓಕೆ, ಮಾಡಿರಿ ಎಲ್ಲರೂ. ಇನ್ನು ಸುನಿ ಹೇಳಲೇ ಇಲ್ಲ, ಹೆಂಗ್ರಿ ಪಿಕ್ಚರ್ ಸೈನ್ ಆಗೋದು ಅಂತ ಹೊಟ್ಟೋದ ಅವನು. ಇದೇ ಪ್ರಾಬ್ಲಮ್ಮು. ಹಾಂ, ಇಲ್ಲಿಲ್ಲ ಅಂದರೆ ಸಿನಿಮಾ ಯಾರು ಡೈರೆಕ್ಟರ್ ಇದ್ದೋಗ್ರೆ ಸಿನಿಮಾ ಕೊಡಬೇಡಿ ಸರ್ ಅವ್ರಿಗೆ. ಇಲ್ಲಿರಬೇಕು ಅಷ್ಟೇ. ಪ್ರೊಡಕ್ಷನ್ ಮರ್ಯಾದೆ ಕೊಡೋದು ನೀವೆಲ್ಲ. ಹಾಗೆ ತಿನ್ನಕ್ಕೆ ಹೋಗ್ಬಿಟ್ಟ ಅವನು. ಇನ್ನೂ ಮುಗಿದಿಲ್ಲಪ್ಪ, ಇನ್ನೂ ದುಡ್ಡು ಕೊಟ್ಟಿಲ್ಲ, ಅಡ್ವಾನ್ಸ್ ಕೊಟ್ಟಿಲ್ಲ, ಅಗ್ರಿಮೆಂಟ್ ಎಲ್ಲ ಇದೆ. ವಿಜಯ್ ಇನ್ನೂ ಮಾತಾಡೋಲ್ಲ. ವಿಜಯ್ ಪರವಾಗಿ ನಾನು ಮಾತಾಡ್ತೀನಿ ಕೆಲವು ವಿಷಯಗಳನ್ನ. ಸುಮ್ಮನೆ ಕರೆಸಿಲ್ಲ ಅವ್ರು ನನ್ನ, ಆಯಿತಾ? 6 ತಿಂಗಳಲ್ಲಿ ಸಿನಿಮಾ ಮುಗಿಬೇಕು. ಶೂಟಿಂಗ್ ಸ್ಟಾರ್ಟ್ ಆಗಿದ್ದ ದಿವಸದಿಂದ ಸ್ಕ್ರಿಪ್ಟಿಂಗ್ ಬೇಕಾದ್ರೆ 2 ವರ್ಷ ಬರೀರಿ, ಬೇಜಾರಿಲ್ಲ. ನನ್ನ ಪೇಪರ್ ಎಷ್ಟು ಬೇಕಾದ್ರೆ ಅದ್ರ ಬಿಸಾಕ್ರಿ. ಇಲ್ಲಿರೋ ಅಷ್ಟು ಡೈರೆಕ್ಟರ್ಸ್ಗೆ, ಇನ್ಕ್ಲೂಡಿಂಗ್ ನನ್ನ ಮಗ ಯಾವುದೋ ಸಿನಿಮಾ ಮಾಡ್ತಿದ್ದೀನಿ. ಯಾರ ಜೊತೆ? ಯಾರು ರಿಷಬ್, ನಿನಗೂ ಅಷ್ಟೇ 6 ತಿಂಗಳು. ಎಲ್ಲರಿಗೂ 6 ತಿಂಗಳು ಸರ್. 6 ತಿಂಗಳಾದರೆ ನಾನು ನಿಮ್ಮನ್ನು ಬಂದು ಬೈತೀನಿ, ಹೇಳ್ತೀನಿ ಯಾರಾದರೂ ಸಿನಿಮಾ ಲೇಟ್ ಮಾಡಿದೆ. ಓಕೆ, ಎಲ್ಲರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಲೆಟ್ ಗುಡ್ ಡೇ ಸ್ಟಾರ್ಟ್ ಫ್ರಮ್ ಹಿಯರ್ ಅಗೇನ್. ಎಲ್ಲ ಹೆಣ್ಮಕ್ಳು ಬಂದಿದ್ದಾರೆ, ಖುಷಿಯಾಗಿದ್ದಾರೆ, ನಗ್ನಾಗ್ತಾ ಇದ್ದಾರೆ. ಎಷ್ಟು ಜನ ಇದ್ದಾರೆ ರೀ? ಎಲ್ಲ ಡೈರೆಕ್ಟರ್ಗಳು, ಹೀರೋಗಳೆಲ್ಲ ಸಪ್ಪೆ ಕೂತಿದ್ದಾರೆ. ನಿಮ್ಮ ನಗುನೇ ನನಗೆ ಕಾಣಿಸ್ತಿರೋದಿಲ್ಲ. ಹೆಂಗಿದೆ ನೋಡಿ, ಎಲ್ಲ ಬ್ಯಾ ಅಂತ ಕೂತವ್ರೆ. ಸಿನಿಮಾ ಕೊಟ್ಟ ಮೇಲೆ ಕೂಡ ನೋಡ್ರಿ ಹೆಂಗೆ ಕೂತಿದ್ದೀರಿ ನೀವು. ಬಗ್ಗೆ ಕೊಟ್ಟಿದ್ದಾರೆ ಅವರು. ಅವ್ರು ಯಾಕೆ ಕೊಡಬೇಕು? ಓಕೆ, ನೀವು ಏನು ಸರ್ ಇಲ್ಲಿ? ಅದು ಓಕೆ. ನೀವು 6 ಸಿನಿಮಾ ಮಾಡಿದ್ಮೇಲೆ ನನ್ನೊಂದು ದೊಡ್ಡ ಸಿನಿಮಾ ನಾನು ಮಾಡಿಸ್ಕೊಡ್ತೀನಿ ಅವ್ರ ಕೈ. 6 ಸಿನಿಮಾ ಆದಮೇಲೆ ಅವ್ರು ಮಾಡಲಿ. ಅದು 6 ಸಿನಿಮಾ ಗೆದ್ದು ಬನ್ನಿ ಸರ್ ನೀವು. ಓಕೆ, ನನಗೆ 6 ತಿಂಗಳೆಲ್ಲ ಟೈಮ್ ಇಲ್ಲ, ಜಾಸ್ತಿ ಕೊಡಬೇಕು. 6 ತಿಂಗಳ 3 ತಿಂಗಳಿಗೆ ಸಿನಿಮಾ ಮಾಡಿಕೊಡ್ತೀನಿ, ಅದು ರೆಡಿ. ಬಟ್ ನಿಮ್ಮ ಹತ್ರ ಫಸ್ಟ್ ಸಿನಿಮಾ ಮಾಡಬೇಕಾದ್ರೆ, ವಿಜಯ್ ಸ್ಟಾರ್ಟ್ ಆದ ಸಿನಿಮಾ ಮಾಡಬೇಕಾದ್ರೆ 6 ಸಿನಿಮಾ ಮಾಡೋಕ್ಕೆ ರೆಡಿ ಇಲ್ಲ ನಾನು. ಕನ್ನಡ ಇಂಡಸ್ಟ್ರಿ ನಿಂತು ಮಾತಾಡೋಂಥ ಒಂದು ಸಿನಿಮಾ ಮಾಡಬೇಕು. ಅದಕ್ಕೂ ಬಡ್ಜೆಟ್ಟು ಕೊಡ್ತೀನಿ, ಟೈಮು ಕೊಡ್ತೀನಿ. ನೀವು ಪ್ರಿಪೇರ್ಡಾಗಿ ಬನ್ನಿ. ಕತೆ ತೊಗೊಂಡು ಬರಬೇಡಿ, ನಂದೇ ಕತೆ ತೊಗೊಳ್ಳಿ, ಚೆನ್ನಾಗಿ ಮಾಡ್ತೀನಿ ನಾನು. ಒಂದೊಂದು ಸರಿ ಅನಿಸುತ್ತೆ ನಿಮಗೆ, ಬಟ್ ಮಾಡಿಕೊಟ್ಮೇಲೆ ಅನಿಸುತ್ತೆ ನಿಮಗೆ. ಡೋಂಟ್ ವರಿ. ಓಕೆ, ಇದು ಸಿನಿಮಾ ಟುಗೆದರ್. ಲೆಟ್ ಅಸ್ ಫಿನಿಶ್ ದಿಸ್ ಪ್ರಾಡಕ್ಟ್ ವಿತ್ ದಿಸ್ ಯಂಗ್ಸ್ಟರ್ಸ್. ನಾನು ಈ ಯಂಗ್ಸ್ಟರ್ಸಲ್ಲಿ ಖುಷಿ ನೋಡ್ರೆ ಸರ್ ನನಗೆ ಖುಷಿ ಆಗುತ್ತೆ. ಡೈರೆಕ್ಟರ್ಸ್ ಇವ್ರುಗಳು ಗೆಲ್ಲಬೇಕು. ಎಲ್ಲರೂ ಆಸೆ ಇಟ್ಕೊಂಡು ಬಂದಿದ್ದಾರೆ, ಕನಸು ಬಂದಿದ್ದಾರೆ. ಯು ಹವ್ ಗಿವನ್ ಎ ಫ್ಯೂಚರ್ ಟು ದೆಮ್, ಯು ಹವ್ ಗಿವನ್ ಕಾನ್ಫಿಡೆನ್ಸ್ ಟು ದೆಮ್, ಯು ಹವ್ ಗಿವನ್ ಬಿಲೀಫ್ ಟು ದೆಮ್, ಯು ಹವ್ ಬ್ರಾಟ್ ಹೋಪ್ ಟು ದ ಇಂಡಸ್ಟ್ರಿ. ಸೊ ಇಟ್ ಇಸ್ ನಾಟ್ ಎ ಸ್ಮಾಲ್ ಜಾಬ್. ನೀವು ಮಾಡಿರೋ ಕೆಲಸ ತುಂಬ ಅದ್ಭುತವಾದ ಕೆಲಸ ಇವತ್ತು ಮಾಡೋದು. ಒಳ್ಳೆ ದಿವಸ, ಒಂದು ಹೋಪ್ಸ್ ಕೊಟ್ಟಿದ್ದೀರಾ. ಇಲ್ಲಿ ಅಷ್ಟು ಜನ ಬಂದು ಕೂತಿದ್ದಾರೆ ಅಂದರೆ ನಿಮ್ಮ ಹೆಸರು ಒಂದೇ ಒಂದು ಭಯ ಸರ್ ನನಗೆ. ಆ ಟಾಟಾ ಅಂತ ಇಟ್ಕೊಂಡಿದ್ದಾರೆ, ಮತ್ತೆ ಟಾಟಾ ಗೀತ ಮಾಡಿಬಿಡ್ಬೇಡಿ. ಅವನು ಹೇಳಿದೆ ರವಿಚಂದ್ರ ಸರ್ ಅಂದರೆ ಭಯ, ಏನೋ ಡೈಲಾಗ್ ಹೊಡೆದ್ಬಿಡ್ತಾರೆ ಲಾಸ್ಟಿಗೆ ಅಂತ. ಅದೊಂದು ಮಾತ್ರ ನೋಡ್ಕೊಳ್ಳಿ. ಓಕೆ, ಏನೇ ಆಗಲಿ ಇರ್ತೀನಿ ಅನ್ನೋದು ನೀವು ಇವತ್ತು ಕೊಡೋ ಭರವಸೆ, ನಂಬಿಕೆ ನಮಗೆ. ಓಕೆ, ಈ ಸಿನಿಮಾವರೆಗೂ ಟಾಟಾ ಬೇಕಾದ್ರೆ ಸೈಡ್ಗೆ ಇಟ್ಟಿರಿ, ಬರೀ ವಿಜಯ್ ಇಟ್ಕೊಳ್ಳಿ. ಆಮೇಲೆ ಅಮೃತವನ್ನು ಜೊತೆಯಲ್ಲಿ ಇಟ್ಕೊಳ್ಳಿ. ಓಕೆ, ಒಳ್ಳೇದಾಗಲಿ ಸರ್. ಆಲ್ ದ ಬೆಸ್ಟ್. ಹಾಂ, ಥ್ಯಾಂಕ್ ಯು ಸರ್.